ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯದ ಮೂಲಕ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ನಾವು ಇವತ್ತು ಈ ಫೆಬ್ರವರಿ ತಿಂಗಳಿನ ಕೊನೆಯ ದಿನದಲ್ಲಿ ನಾವು ಬಂದಿದ್ದೇವೆ. ಎಷ್ಟು ಬೇಗ ಆರಂಭವಾದ ತಿಂಗಳು ಎಷ್ಟು ಬೇಗ ಮುಗಿಯುತ್ತಾ ಬರ್ತಾ ಇದೆ ಅಲ್ವಾ? ಹಾಗಾಗಿ ನಮ್ಮ ಜೀವಿತಗಳಲ್ಲಿ ದಿನಗಳು ಬಹಳ ವೇಗವಾಗಿ ಹೋಗ್ತಾ ಇದೆ. ಅದಕ್ಕಾಗಿ ಕರ್ತನ ವಾಕ್ಯ ನಮಗೆ ಹೀಗೆ ಬಲಪಡಿಸ್ತಾ ಇದೆ ಈ ಮುಂಜಾನೆಯಲ್ಲಿ. ಏನೆಂದರೆ, ದಿನಗಳು ಹೀಗೆ ವೇಗವಾಗಿ ಹೋಗುವಾಗ ನಮಗೊಂದು ಚಿಂತೆ ಇರ್ತದೆ. ಏನಂದರೆ, ಅಯ್ಯೋ ಏನಪ್ಪ ಎಲ್ಲ ದಿನಗಳು ಇಷ್ಟು ವೇಗವಾಗಿ ಹೋಗ್ತಾ ಇದೆ, ತಿಂಗಳುಗಳು ಕಳೆಯುತ್ತಾ ಹೋಗ್ತಾ ಇದೆ, ದಿನಗಳು ಕಳೆಯುತ್ತಾ ಹೋಗ್ತಾ ಇದೆ. ಆದರೆ ಯಾವ ವಿಧದಲ್ಲಿ ದಿನಗಳು ಕಳೆಯುತ್ತಾ ಹೋಗ್ತಾ ಇದೆಯೋ ಅದೇ ಪ್ರಕಾರ ಸಂಕಟಗಳು ಹೆಚ್ಚಾಗ್ತಾ ಇದೆ, ಚಾಲೆಂಜಸ್ಗಳು ಹೆಚ್ಚಾಗ್ತಾ ಇದೆ. ಅನೇಕ ಕಷ್ಟ ಸಂಕಟಗಳು ಎದುರಾಗಿ ನಿಲ್ಲುವುದಂತೂ ನಿಂತೇ ಇಲ್ಲವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಫೆಬ್ರವರಿ ಕೊನೆ ದಿನವೂ ಕೂಡ ಬಂತು. ಮತ್ತೆ ನಾಳೆ ಹೊಸ ತಿಂಗಳು, ಮತ್ತೆ ನಾಳೆ ಅನೇಕ ಹೊಸ ಚಾಲೆಂಜಸ್ಗಳು, ಅನೇಕ ಹೊಸ ಕಾರ್ಯಗಳನ್ನು ನಾನು ಎದುರಿಸಬೇಕು. ಇದೆಲ್ಲ ಹೇಗೆ ನಿಭಾಯಿಸುವುದು ಯೋಚನೆ ಮಾಡ್ತಾ ಇದ್ದೀರಾ? ಪ್ರಿಯ ದೇವಜನರೇ, ಇದೆಲ್ಲವೂ ಲೋಕದಲ್ಲಿ ಉಂಟಂತೆ. ಯಾಕೆಂದರೆ ದೇವರ ವಾಕ್ಯ ನಮ್ಮನ್ನು ಈ ಮುಂಜಾನೆಯಲ್ಲಿ ಹೀಗೆ ಬಲಪಡಿಸ್ತಾ ಇದೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 33ನೇ ವಚನದಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಹೀಗೆ ಹೇಳ್ತಾ ಇದ್ದಾರೆ. ಏನು ಗೊತ್ತಾ? ನಾವು ಅಯ್ಯೋ ತಿಂಗಳುಗಳು ಕಳೆಯುತ್ತಾ ಬರ್ತಾ ಇದೆ, ಅದನ್ನು ಕಟ್ಟಬೇಕು, ಇದನ್ನು ಮಾಡಬೇಕು, ಅದನ್ನು ನಿಭಾಯಿಸಬೇಕು, ಇದೆಲ್ಲ ಯೋಚನೆಗಳು, ಸಂಕಟಗಳು, ಪ್ರತಿಕೂಲಗಳು ಇದೆಲ್ಲ ಉಂಟಲ್ಲ ಅಂತ ಯೋಚಿಸ್ತಾ ಇದ್ದೀವಿ ಮತ್ತು ಧೈರ್ಯಗೆಡ್ತಾ ಇದ್ದೀವಿ. ಹೌದಲ್ವಾ? ಇನ್ನೊಂದು ಹೊಸ ದಿನವನ್ನು ನಾವು ಫೇಸ್ ಮಾಡುವುದಕ್ಕೆ, ಎದುರಿಸುವುದಕ್ಕೆ ಭಯ ಪಡ್ತೀವಿ ಅಲ್ವಾ? ಏನೋ ಒಂದು ಹೊಸ ಕಾರ್ಯದಲ್ಲಿ ಕೈ ಹಾಕಬೇಕು, ಭಯ ಪಡ್ತೀವಿ. ಏನೋ ಒಂದು ಹೊಸ ವಿಷಯ ಯೋಚಿಸಬೇಕು, ಭಯ ಪಡ್ತೀವಿ, ಅಧೈರ್ಯಕ್ಕೆ ಒಳಗಾಗ್ತೀವಿ. ಯಾಕೆಂದರೆ ನಮಗೆ ಸಂಕಟಗಳು ಅಧಿಕವಾಗಿದೆ. ಆದರೆ ದೇವರ ವಾಕ್ಯ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ, ಈ ಲೋಕದಲ್ಲಿ ನಮಗೆ ಸಂಕಟ ಉಂಟಂತೆ. ಅದು ಯೇಸು ಸ್ವಾಮಿಯೇ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಎಂದಾದರೂ ಯೇಸು ಸ್ವಾಮಿ ಹೇಳಿದಾರ? ಸಂಕಟಗಳಿಲ್ಲ, ಸೋಲಿಲ್ಲ, ಅವಮಾನ ಇಲ್ಲ, ಯಾವಾಗಲೂ ಆನಂದದಿಂದ ಸಂತೋಷದಿಂದನೇ ಇರಬಹುದು? ಇಲ್ಲ ಪ್ರಿಯ ದೇವಜನರೇ, ಯಾವಾಗಲೂ ನಮ್ಮ ಕುಟುಂಬಗಳಲ್ಲಿ, ಜೀವಿತದಲ್ಲಿ, ಕೆಲಸದಲ್ಲಿ, ಓದುವ ವಿಷಯದಲ್ಲಿ ಎಲ್ಲ ಸಂಗತಿಗಳಲ್ಲೂ ಸಂಕಟ ಉಂಟು. ಆದರೆ ಯೇಸು ಸ್ವಾಮಿ ಹೀಗೆ ಹೇಳಿದ್ದಾರೆ, ಏನು ಗೊತ್ತಾ? ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಅದನ್ನು ಲೋಕವನ್ನು ಜಯಿಸಿದ್ದೇನೆ. ಎಷ್ಟು ಉತ್ತಮವಾದ ದೇವರು ನೋಡ್ರಿ. ಯಾಕೆ ಯೇಸು ಸ್ವಾಮಿ ನಮ್ಮ ದೇವರು ಅಂತ ನಾವು ಹೇಳಿಕೊಳ್ಳೋದಕ್ಕೆ ಸಂತೋಷ ಪಡಬೇಕು ಅಂದರೆ, ಲೋಕದಲ್ಲಿ ಸಂಕಟ ಉಂಟಂತೆ, ಆದರೆ ಲೋಕವನ್ನೇ ದೇವರು ಜಯಿಸಿದ್ದಾರೆ. ಪ್ರಿಯ ದೇವಜನರೇ ನೋಡ್ರಿ, ಆ ಲೋಕವನ್ನೇ ಜಯಿಸಿರುವ ದೇವರು ನಮ್ಮ ಜೊತೆ ಇರುವಾಗ ಸಂಕಟ ಇವತ್ತು ಬರ್ತದೆ, ಅದು ನಾಳೆ ನೀಗಿ ಹೋಗ್ತದೆ. ಪ್ರತಿಕೂಲಗಳು ಇವತ್ತು ಬರ್ತದೆ, ಅದು ನಾಳೆ ನೀಗಿ ಹೋಗ್ತದೆ. ಈ ಲೋಕದ ಇಕ್ಕಟ್ಟು, ಪ್ರತಿಕೂಲ, ಸಂಕಷ್ಟಗಳಿಗೆ ನಾವು ಭಯ ಪಡ್ತಾ ಇದ್ದೀವಿ. ಆದರೆ ಯೇಸು ಸ್ವಾಮಿ ನಮಗೆ ಅದಕ್ಕಿಂತ ಒಂದು ಕೈ ಮೇಲಾದ ಒಂದು ಧೈರ್ಯ, ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಏನು ಗೊತ್ತಾ? ಲೋಕದಲ್ಲಿ ಸಂಕಟ ಇದೆ, ಅದಕ್ಕಾಗಿ ನೀವು ಯೋಚಿಸ್ತಾ ಇದ್ದೀರಾ, ಅಧೈರ್ಯಗೊಳ್ತಾ ಇದ್ದೀರಾ. ಆದರೆ ನಾನು ಲೋಕವನ್ನೇ ಜಯಿಸಿದ್ದೇನೆ ಅಂತ ಆತ ನಮ್ಮನ್ನು ಬಲಪಡಿಸ್ತಾ ಇದ್ರೆ ಎಷ್ಟು ಉತ್ತಮವಾದ ದೇವರು ನೋಡ್ರಿ. ಈ ಫೆಬ್ರವರಿ ಕೊನೆ ದಿನದಲ್ಲೂ ಕೂಡ ಕರ್ತನು ನಮಗೆ ಹೀಗೆ ವಾಗ್ದಾನ ಮಾಡಿ ಹೇಳ್ತಾ ಇದ್ರೆ, ಧೈರ್ಯವಾಗಿರ್ರಿ, ನಾನು ಲೋಕವನ್ನೇ ಜಯಿಸಿದ್ದೇನೆ. ಲೋಕವನ್ನೇ ಜಯಿಸಿದ್ದೇನೆ ಅಂದರೆ ಅಲ್ಲಿರುವ ಸಂಕಟಗಳನ್ನು ಕೂಡ ದೇವರು ಆಗಲೇ ಜಯಿಸಿದ್ದಾರೆ. ಎಲ್ಲವನ್ನು ನಮಗಾಗಿ ಆತನು ಜಯಿಸಿ ಮುಗಿಸಿದ್ದಾರೆ. ನಾವು ಧೈರ್ಯವಾಗಿರಬೇಕು ಅಷ್ಟೇ. ಧೈರ್ಯವಾಗಿರ್ರಿ, ಕರ್ತನು ಕಾರ್ಯ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರ ಅಪ್ಪ. ಈ ಫೆಬ್ರವರಿ ತಿಂಗಳಿನ ಒಂದೊಂದು ದಿನವೂ ಕೂಡ ನಮ್ಮನ್ನು ರಕ್ಷಿಸಿ, ಕಾಯ್ದು, ಕಾಪಾಡಿ ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು, ನಿನ್ನ ವಚನ ನಮ್ಮನ್ನು ಹೀಗೆ ಬಲಪಡಿಸ್ತಾ ಇದೆ. ಅಧೈರ್ಯದಲ್ಲಿಯೋ ಅಪ್ಪ ಮುಂದೆ ಹೋಗಿರುವ ಪ್ರಿಯ ಮಕ್ಕಳನ್ನು ಹೀಗೆ ನಿನ್ನ ವಾಕ್ಯ ಬಲಪಡಿಸ್ತಾ ಇದೆಯಲ್ಲ. ಹೌದು ಅಪ್ಪ, ಲೋಕದಲ್ಲಿ ನಮಗೆ ಸಂಕಟ ಉಂಟು, ಆದರೆ ನಾವು ಧೈರ್ಯವಾಗಿರಬೇಕು ಅಂತ ನೀನು ಬಲಪಡಿಸ್ತಾ ಇದ್ದೀರಾ. ಧೈರ್ಯವಾಗಿರ್ರಿ, ನಾನು ಲೋಕವನ್ನೇ ಜಯಿಸಿದ್ದೇನೆ ಅಂತ ನೀನು ಹೇಳಿಕೊಡ್ತಾ ಇದ್ದೀರಾ. ಅದಕ್ಕಾಗಿ ಸ್ತೋತ್ರ. ಇಷ್ಟು ಉತ್ತಮವಾದ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿ ಇನ್ನೊಂದು ಹೊಸ ತಿಂಗಳಿಗೆ ನಾವು ಹೆಜ್ಜೆ ಇಡುವಂತೆ ನಮ್ಮನ್ನು ಧೈರ್ಯಗೊಳಿಸಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless.